ಜೈ ಶ್ರೀರಾಮ್ ಎಲ್ಲಕ್ಕೆ ಶಾಕ್ ಆಗ್ಬೋದು. ಏನೋ ಸರ್ಪ್ರೈಸ್ ಕೊಡ್ಬೇಕಂತ ಹಂಗ ಅನ್ಕೊಂಡಿದ್ದೆ. 2 ಸೆಕೆಂಡ್ ಒಳಗೆ ಅಷ್ಟು ಬೇಗ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು ಅಷ್ಟು ಮಾಡಿದ್ದಿಲ್ಲ ಸರ. ಒಂದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಎರಡು ಆಸೆ ಹುಟ್ಟಿಸಿ ಕಿತ್ಕೊಂಡಂಗ ಆಗ್ಬಿಟ್ಟು ಹಬ್ಬದ ಹಾಕ್ಬಿಟ್ಟಿಲ್ಲ ಅಂದ್ಬಿಟ್ರು. ನಾನು ಇರಲ್ಲ ಹಂಗಿಂಗ್ ಅಂತಾನೆ ಯೋಚನೆ ಮಾಡಿದ್ದೆ. ಮಕ್ಕಳೇ ಇರಂಗಿಲ್ಲ, ಬಾಳ ದಿನಕ್ಕೆ ಮಕ್ಕಳು ಹಾಕ್ಬಿಟ್ಟಿಲ್ಲ. ಯಾಕಿಲ್ಲದೆ ಯಾಕಂತ ಕೇಳ್ತಿದ್ರೆ ಅವ್ರದ್ದೊಂದು ಕ್ಯೂರಿಯಾಸಿಟಿ ಐತ್ರಿ. ಥ್ಯಾಂಕ್ ಯು, ಬಾಯ್. ನಿನ್ನ ನಗೆ ತಾಕಿ ನಾ ಚೂರಾಗಿಹೆನು. ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ಜನಕ್ಕೆ ಶಾಕ್ ಆಗ್ಬೋದು. ಅದೇನು ರಿವೀಲ್ ಮಾಡಕತ್ತೀನಿ ಅಂದ್ರೆ ನಮ್ಮ ಸುಮಿತ್ರಕ್ಕ ಪ್ರೆಗ್ನೆಂಟ್. ಆಲ್ಮೋಸ್ಟ್ ಸ್ವಲ್ಪ ಜನ ಆಗಲೇ ಗೆಸ್ ಮಾಡಿದ್ರೆ ಅಕ್ಕ ಪ್ರೆಗ್ನೆಂಟ್ ಊರಿಗೆ ಬಂದಿದ್ದಕ್ಕೆ. ಮತ್ತೆ ಏನೋ ಒಟ್ಟು ಹೆಂಗ್ ಕಂಡು ಹಿಡ್ದಿದ್ರು ಗೊತ್ತಿಲ್ಲ. ಆಲ್ಮೋಸ್ಟ್ ಕೇಳಕಂತಿದ್ರು ಒಂದು 4-5 ಜನ ಹೇಳ್ತಿದ್ಲು, ಬಟ್ ಇನ್ನೂ ಕನ್ಫರ್ಮ್ ಇರಲಿಲ್ಲ. ಪಾಪು ಹೆಂಗೈತಿ ಏನು ಅಂತ ಕೇಳ್ಕೊಂಡು ಆಮೇಲೆ ಹೇಳೋಣ ಅಂತ. ಮತ್ತೆ ಕಮೆಂಟ್ಸ್ ಎಲ್ಲ ವಿಡಿಯೋಸ್ ಎಲ್ಲ ಇಲ್ಲಿ ಇರೋದಾಕ ಕುಂತಿದ್ನಲ್ಲ, ಜಾತ್ರೆಗೆ ಬಂದಾಗಿಂದಲೇ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ನಲ್ಲ. ಇದಕ್ಕಿಲ್ಲದೇವಿ ಏನು ಪ್ರೆಗ್ನೆಂಟ್ ಅನ್ನೋ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿರುತ್ತೆ ಬಗ್ಗೆ. ಅದ್ರ ಬಗ್ಗೆ ಈ ವಿಡಿಯೋ ಒಳಗೆ ಹೇಳಕ್ಕಂತೀವಿ. ಇದ್ರೊಳಗೆ ರಿವೀಲ್ ಮಾಡಿದ್ದೆಲ್ಲ ತೋರಿಸ್ತೀವಿ, ಬಟ್ ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ. ಆಕಿ ಈ ಥರ ಎಲ್ಲ ಮಾಡಿಲ್ಲ. ಈ ಥರ ಮಾಡೋಕ್ಕೆ ಫಸ್ಟ್ ಅಲ್ಲಲ್ಲ, ಅದೇನು ಫಸ್ಟ್ ಅಲ್ಲ, ಥರ್ಡ್ ರೀ. ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಅಮೂಲ್ಯ ಹುಟ್ಟಿ 10 ವರ್ಷ ಆದಮೇಲೆ ನಮ್ಮ ಸುಮಿತ್ರ ಮತ್ತೆ ಪ್ರೆಗ್ನೆಂಟ್ ಆಗಿರೋದು. ಅಂದ್ರೆ ಇನ್ನೊಂದು ಅವಾಗಲೇ ಸಿಸೇರಿಯನ್ ಆಯ್ತಲ್ಲ ಅಮೂಲ್ಯಂದ, ಅವಾಗ ಇನ್ನೊಂದು ಪಾಪು ಇರಲಿ ಅಂತಾನೆ ಬಿಟ್ಟಿತ್ತು. ಬಟ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹೊಟ್ಟೆ ನೋವು ಅದು ಇದು ಬಂದು ಸ್ವಲ್ಪ ಡಿಲೇ ಆಗಿತ್ತು. ಇವಾಗ ನ್ಯೂಸ್ ಬಂತು. ಸುಮ್ಮನೆ ನಿಮ್ಮ ಮುಂದೆನೇ ಎಲ್ಲ ಹೇಳ್ಬೇಕಂತ. ಮತ್ತೆ ನೀವು ಅಂತಿರ್ತೀರಿ ಇಬ್ಬರೇ ಅದಿರಲ್ಲ, ಇಬ್ಬರೇ ಅದಾರಲ್ವ ಸಾಕು, 3ನೇದು ಯಾಕೆ ಹಂಗ ಹಿಂಗಂತ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಐತಿ. ಸೊ ಅದಕ್ಕೆ ಅವಾಗ 10 ಇಯರ್ಸ್ ಬ್ಯಾಕೇ ಆಗಲಿ ಅಂತ ಬಿಟ್ಟಿದ್ದು. ಸ್ವಲ್ಪ ಇರ್ತಲ್ಲ ಅದೇ ಪ್ರಾಬ್ಲಮ್ಸಿಂದ ಇಲ್ಲಿವರೆಗೂ ಬಂತದು. ಈಗ ಕರೆ 10 ವರ್ಷ ಆದ್ಮೇಲೆ ಈಗ ಆಗೈತಿ ಗೈಸ್. ಅದ್ರಾಗ ಮತ್ತೆ ನನಗೆ ಅವಾಗ ಏನು ನಾನು ಅಷ್ಟು ಫೀಲ್ ಮಾಡ್ಕೊಂಡಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಏಜ್ನ ಚಿಕ್ಕದಿತ್ತು. ಅವಾಗ ನನಗೆ ಅಷ್ಟು ಕೇರ್ ಮಾಡೋದು ಅಥವಾ ಊಟ ಮಾಡಿಸೋದು ಸ್ವಲ್ಪ ಅಮೂಲ್ಯನ ಸ್ವಲ್ಪ ಅಷ್ಟ್ರಾಗ ಓಕೆ. ಅನಂದ್ರೆ ಏನು ಅಷ್ಟು ಕೇರೆ ಮಾಡಿದ್ದಿಲ್ಲ, ಸಣ್ಣಕ್ಕಿದ್ದೆ ಫುಲ್ಲು. ಅಮೂಲ್ಯಂದ್ರಾಗ ಪರವಾಗಿಲ್ಲ, ಅಷ್ಟ್ರಾಗ ಮೀಡಿಯಮ್ ಇದ್ದೆ. ಅಷ್ಟು ಫೀಲಿಂಗ್ಸ್ ಇದ್ದಿದ್ದಿಲ್ಲ, ಕಡಿಮೆ. ಇವಾಗ ಸ್ವಲ್ಪ ಜಾಸ್ತಿ ಫೀಲಿಂಗ್ಸ್ ಇದಾವೆ. ಖುಷಿ ಹಂಗೆ ನೋಡೋದು, ಫೋನಾಗ ಸರ್ಚ್ ಮಾಡೋದು ಮಾಡಿದೆ. ಅವಾಗ ಏನಂದ್ರೆ ಏನು ಗೊತ್ತಿದ್ದಿಲ್ಲ. ನಿಮಗೆ ಹೆಂಗೆ ಹೇಳಿದ್ದೆ? ನಿಮ್ಗೆ ನಾವು ಹೊಸಕೆರೆಗೆ ಬಂದಿದ್ವಿ. ನಮ್ಮ ಸುಮ್ಮಿ ಅವತ್ತು ಹೋಗಿದ್ವಿ. ನೀವು ವಿಡಿಯೋ ನೋಡಿರ್ತೀರಿ, ಈಗ ವಿಡಿಯೋ ಮಾಡಿರ್ತಾ. ನಮ್ಮ ದೊಡ್ಡಮ್ಮ ಬಂದಿದ್ಲ ಅವತ್ತು ರೀ. ನಿಮ್ಗೊಂದು ಏನೋ ನ್ಯೂಸ್ ಹೇಳ್ತೀನಿ, ನಿಮ್ಗೆ ಖುಷಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ಲು. ನಾನು ಅದೇ ಇರ್ಬೋದು. ನಾನು ಇವ್ರಿಗೆ ಫೋನಾಗ ಹೇಳ್ಬಾರ್ದು ಅಥವಾ ಇವ್ರಿಗೆ ವಿಡಿಯೋ ಮಾಡಿ ಏನೋ ಸರ್ಪ್ರೈಸ್ ಕೊಡ್ಬೇಕಂತ ಹಂಗ ಅನ್ಕೊಂಡಿದ್ದೆ. ಬಟ್ ತಡ್ಕೊಳಕ್ಕಾಗಿಲ್ಲ. ಮತ್ತೆ ವಿಡಿಯೋ ಮಾಡೋ ಪೊಸಿಷನ್ಗೆ ಇದ್ದಿದ್ದಿಲ್ಲ. ಸುಮ್ಮನೆ ನಾರ್ಮಲಾಗಿ ಹೇಳಂಬಿಡು, ಸುಮ್ಮನೆ ಬೇಡ ಈ ಥರ ಶೋಕಿ ಅಂತೇಳಿ ಅನ್ಕೊಂಡು ಇವ್ರನ್ನ ನಿಮಗೊಂದು ಹೇಳ್ಬೇಕು, ಮಳ್ಗಿ ಮ್ಯಾಗ ಬರ್ರಿ, ನಮ್ದು ಮೇಲೆ ಐತೆ ರೂಮು, ಅಲ್ಲಿ ಬರ್ರಿ, ಒಂದು ನ್ಯೂಸ್ ಐತಿ, ನಿಮ್ಗೆ ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅಂದ್ರೆ ಈಕಿ ಈಗ ಹೇಳತ್ತಡಣ ಪ್ರೆಗ್ನೆಂಟ್ ಅಲ್ಲ ಅಂದ್ಬಿಟ್ಲ. ಯಾಕೆ ಪ್ರೆಗ್ನೆಂಟ್ ಅಂದ್ಬಿಟ್ನೆ. ಹೌದಂತ ಅಲ್ಲೇ ಖುಷಿ ಆಯ್ತು ನಮ್ಗಂದ್ರೆ. ಯಾಕಂದ್ರೆ ಜಾಸ್ತಿ ಲಾಂಗ್ ಟೈಮ್ ಆದ್ಮೇಲೆ ಆಗೈತಲ್ಲ. ಇವರು ಅವಾಗ ಚಿಕ್ಕವ್ರದ್ದು, ಅಲ್ಲ ಅವಾಗಷ್ಟು ನಮ್ಮ ಮನೆಗೂ ಎಲ್ಲರೂ ಖುಷಿ ಆದ್ರೆ. ನಮ್ಮ ಮಮ್ಮಿ ಫುಲ್ಲು ಇವಾಗ ಏನಂದ್ರೆ ಆಗಲ್ಲ ಅಂತ ಅನ್ಕೊಂಬಿಟ್ಟಿದ್ರೇನ ಎಲ್ಲಕ್ಕ ನೀವು? ಯಾಕಂದ್ರೆ ಅದೇ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ವಲ್ಲ. ಏನಂದ್ರೆ ಮೇನ್ ಇವಾಗ ನಾವು ಚೆಕಪ್ ಮಾಡಿಸ್ಕೊಂಬಂದ್ಮೇಲೆ ಎಷ್ಟು ಮಂದಿಗೆ ಚೆಕಪ್ ಮಾಡಿಸಿದಲ್ಲಕ್ಕ? ನಾನು ಏನು ಅನ್ಕೊಂಡಿದ್ದೆ, ಸುಮ್ಮನೆ ನಂಗೆ ಚೆಕ್ ಮಾಡಿದ್ನಲ್ಲ, ಪಾಸಿಟಿವ್ ಬಂದಿತ್ತು. ಮತ್ತು ಯಾರಿಗೂ ಹೇಳಾರ್ದು ಸುಮ್ಮನೆ ಸ್ವಲ್ಪ ಗೊತ್ತಿರೋರ್ಗೆ ಒಂದು 4 ಜನಕ್ಕೆ ಹೇಳ್ಕೊಂಡಿದ್ದೆ. ಆಮೇಲೆ ನಾನು ಎಲ್ಲ ಕೆಲಸ ನಾರ್ಮಲಾಗಿ ಎಲ್ಲ ಕೆಲಸ ಮಾಡೋಕ್ಕಿದ್ದೆ. ಸ್ವಲ್ಪ ಲೈಟಾಗಿ ವಾಮಿಟಿಂಗ್ ಆಗೋದು, ಒಂದು ಸ್ವಲ್ಪ ಸುಸ್ತಾಗೋದು ಅಷ್ಟೇ ಆಯಿತು, ಒಂದು 15 ದಿನ ಅಷ್ಟೇ. ಅವಾಗ ಅದಾದಮೇಲೆ ಫುಲ್ ನೆನಪು ಶಕ್ತಿ ಬರ್ದೋಗ್ಬಿಟ್ಟೈತ್ರಿ. ಅವತ್ತು ತಲೆ ಇಲ್ಲಿ ಇದಾಗಿತ್ತು ನೋಡ್ರಿ, ಗಾಯ ಆಗಿತ್ತಲ್ಲ ಬ್ಲಾಗ್ ಒಳಗ. ಅದು ತಲೆ ತಿರುಗಿ ಬಿದ್ದ ಹಂಗಾಗಿತ್ತು. ಇಲ್ಲ, ಅದು ತಲೆ ಬಾಗಿಲಿಗೆ ಹೋಗಿ ಬಳದಿತ್ತು ಅದು. ಅದೇ ನೋಡ್ರಿ, ಹಂಗೆ ಯಾರು ಕಂಡು ಹಿಡ್ದಿರೇನು ಮತ್ತೊಮ್ಮೆ ಹೆಂಗೆ ಕಂಡು ಗೊತ್ತಿಲ್ಲ.
ಅದಾಯ್ತು. ನೆಕ್ಸ್ಟ್ ಈಗ ಚೆಕಪ್ ಎಷ್ಟು ತಿಂಗಳಿಗೆ ಮಾಡಿಸಿದೆ ಇವ್ರಿಗೆ? 2 ಹೋಗಿ 3 ಬೆಳಕ್ ಬಂದಿತ್ತು. ಚೆಕಪ್ ಮಾಡಿಸಿದ್ವಿ. ಈಗ ಮೇನ್ ಏನಪ್ಪ ಅಂತ ಹೇಳಿದ್ರ ನಮಗೆ ಎಷ್ಟು ಬೇಜಾರಾಯ್ತಂದ್ರೆ ನಿಜ ಬಂದು ನಾನು ಇದು ಎಷ್ಟು ಖುಷಿ ಆಗಿತ್ತು ಅಷ್ಟು ಜಸ್ಟ್ 1-2 ಸೆಕೆಂಡ್ ಒಳಗೆ ಅಷ್ಟು ಬೇಜಾರು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ. ಅವತ್ತು ಕಾರ್ತಿಗಿಗೆ ರಾಖಿ ಕಟ್ಟಕ್ಕಂತ ಬಂದಿದ್ದೆ. ನೆಕ್ಸ್ಟ್ ಒಂದಿನ ಬೋರ್ ಆಗಿತ್ತು, ಒಂದಿನ ಇದ್ದು ಸುಸ್ತಾಗಂದಿತ್ತು, ಒಂದಿನ ಇದ್ದು ನೆಕ್ಸ್ಟ್ ಡೇ ಗಂಗಾವತಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಹೋದ್ರಾಯ್ತು, ಅಲ್ಲಿಂದನೇ ಹೊಸಕೆರೆಗೆ ಹೋದ್ರಾಯ್ತು ಊರಿಗೆ ಅಂತ ಅನ್ಕೊಂಡು ಬಂದಿದ್ದೆ. ಅಲ್ಲಿ ಚೆಕಪ್ಪಿಗೆ ಹೋದಾಗ ಮಮ್ಮಿ ಬೇಡ ಬಿಡು ಸಾವು ಜ್ಯೋತಿ ಇರಲಿ, ಹೆಂಗಿದ್ರೆ ನಾವು ಊರಿಗೆ ರಿಟರ್ನ್ ಅಲ್ಲಿಂದನೇ ಹೋಗ್ತೀನಲ್ಲ, ಇವ್ರನ್ನೂ ನನ್ನ ಜೊತೆ ಕರ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಕಳ್ಸಿದ್ರಾಯ್ತು ಅಂತ ಅನ್ಕೊಂಡು ಇವ್ರನ್ನಷ್ಟೇ ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಅವಾಗ ಚೆಕಪ್ಪಿಗೆ ಹೋದಾಗ ಒಂದು ಗುಡ್ ನ್ಯೂಸು ಬ್ಯಾಡ್ ನ್ಯೂಸ್ 2 ಒಟ್ಟಿಗೆ ಬಂದವು ಅಲ್ಲ. ಬೇಜಾರಾಗಿತ್ತು ಅವತ್ತು ಫುಲ್. ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದಿಲ್ಲ, ಸುಮ್ಮನೆ ಆಸೆ ಹುಟ್ಟಿಸಿ ಕಿತ್ಕೊಂಡಂಗೆ ಆಗ್ಬಿಟ್ಟಿತ್ತು ಅದು ಅವತ್ತು. ಏನಂತ ಹೇಳಿದ್ರೆ ಚೆಕಪ್ ಮಾಡಿಸಿ ನಾವೇನು ಸಣ್ಣ ಪಾಯಿಂಟ್ ನಮ್ಗೆ ಅದೇನು ಯೋಚನೆ ಇಲ್ಲ, ಬಟ್ ಥಿಂಕ್ ಮಾಡಿದ್ವಿ ಹಂಗಾದ್ರೆ ಚಲೋ ಇರುತ್ತಲ್ಲ, ಹಂಗಿದ್ರೆ ಚಲೋ ಇರುತ್ತಲ್ಲ ಅಂತಂದು ತೋರಿಸಿದಾಗ ಟ್ವಿನ್ಸ್ ಬೇಬಿ ಅಂತ ಹೇಳಿದ್ರು. ಆಮೇಲೆ ಟ್ವಿನ್ಸ್ ಹಂಗೆ ಸಡನ್ ಆಗಿ ಒಳಗೆ ಚೆಕಪ್ಪಿಗೆ ಹೋಗಿದ್ದೆ. ಸ್ಕ್ಯಾನಿಂಗ್ ಫಸ್ಟ್ ಅವತ್ತು ಸ್ಕ್ಯಾನಿಂಗ್ ಮಾಡ್ತಾರೆ, ನಾರ್ಮಲ್ ಸ್ಕ್ಯಾನಿಂಗ್. ಅವಾಗ ಇಲ್ಲಿ ಗಂಗಾವತಿಯಲ್ಲಿ ಇದು ಮಲ್ಲಿಕಾರ್ಜುನ್ ಮಲ್ಟಿ ಹಾಸ್ಪಿಟಲ್ ಅಂತ ಅಲ್ಲಿಗೆ ಹೋಗಿದ್ದೆ. ನನಗೆ ಅದು ಇಷ್ಟ ಆಗಿತ್ತು, ಅಲ್ಲೇ ತೋರಿಸ್ಕೊಂಡು ನಮ್ಮ ಈ ಸಲ ಅಲ್ಲಿಂದ ಕಂಟಿನ್ಯೂ ಮಾಡಮ್ಮ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅದಾದಮೇಲೆ 1 ಸೆಕೆಂಡ್ ಒಳಗೆ ಹೋಗಿ ಸ್ಕ್ಯಾನಿಂಗ್ ಮಾಡಕ್ಕಂದ್ರೆ ಮತ್ತೆ ಒಳ್ಳೆ ಏನೋ ಸ್ವಲ್ಪ ಏನೋ ಸ್ವಲ್ಪ ಸ್ಕ್ಯಾನಿಂಗ್ ಮಾಡಕ್ಕಂದ್ರೆ ಮಾತಾಡಲಿಲ್ಲ ಅವರು. ಅದಾದಮೇಲೆ ಟ್ವಿನ್ಸ್ ಇದ್ದಾವು ಅಂತ ಅಂದ್ಬಿಟ್ರು. ಅಲ್ಲೇ ಖುಷಿ ಆಗ್ಬಿಟ್ಟೆ ಮಕ್ಕಳೆಲ್ಲ. ಏನು ಹೇಳವಲ್ರಿ, ನಾ ಹೊರಗೆ ಕುಂತೀನಿ ಟ್ವಿನ್ಸ್ ಬೇಬಿ ಅಂತ. ಸಾವಿತ್ರಿನ ಒಳಗೆ ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಸಾವಿತ್ರಿ ಒಳಗೆ ಬಂದಿಲ್ಲಿ ಹೊರಗಡೆ ಕುಂದಿದ್ದೆ, ಸಾವು ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳಿ ಇದನ್ನ ಒಳಗೆ ಕರ್ಕೊಂಡು ಹೋಗಿದ್ದೆ. ಯಾರಾದ್ರೊಬ್ರು ಒಳಗೆ ಬರ್ರಿ ಅಂದಾಗ ಸಾವನ್ನ ಕರ್ಕೊಂಡು ಹೋಗಿದ್ದೆ. ಆಕೆ ಅಲ್ಲೇ ಖುಷಿ ಆಗಿದ್ಲಂತ ಇದನ್ನ ಕೇಳಿ. ಟ್ವಿನ್ಸ್ ಅವರು ಫುಲ್ ಡೈರೆಕ್ಟ್ ಪಾಯಿಂಟ್ ಹೇಳಿಲ್ಲ, ಟ್ವಿನ್ಸ್ ಬೇಬಿ ಇದೆ ಅಂತ ಅಂದ್ರು. ನಾವು ಜಸ್ಟ್ 1-2-3 ಸೆಕೆಂಡ್ನಾಗ ಫುಲ್ ಖುಷಿ ಆಗ್ಬಿಟ್ಟಿವಿ. ಯಾಕಂದ್ರೆ ಯಾರ್ದು ನಮ್ಮ ಫ್ಯಾಮಿಲಿ ಒಳಗೆ ಯಾವುದು ಟ್ವಿನ್ಸ್ ಬೇಬಿ ಇಲ್ಲ, ನೋಡಿಲ್ಲ. ಹಾಗಾಗಿ ಖುಷಿ ಆಗ್ಬಿಡ್ತು. ಟ್ವಿನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಇದ್ದಿದ್ದಿಲ್ಲ. ಅದ್ರಾಗ ಸಡನ್ಲಿ ಟ್ವಿನ್ಸ್ ಅಂತ ಅಂದೇಳಿ ವಾಪಸ್ ಮತ್ತೆ 1-3-4 ಸೆಕೆಂಡ್ ಒಳಗೆ ಒಂದು ಪಾಪದ ಹಾರ್ಟ್ ಬೀಟ್ ಇಲ್ಲ ಅಂದ್ಬಿಟ್ರು. ಅವಾಗ ದೇವ್ರಿಗೆ ಬೇಡ್ಕೊಳಕ್ಕೆ ದೇವ್ರೆ ಅಂತ ಆದ್ರೂ ಇಲ್ಲ, ಒಂದು ಹಾರ್ಟ್ ಬೀಟ್ ನಿಂತಿದೆ, ಇನ್ನೊಂದು ಚೆನ್ನಾಗಿದೆ ಅಮ್ಮ, ಏನು ಬೇಜಾರಾಗೋದು ಅವಶ್ಯಕತೆ ಇಲ್ಲಮ್ಮ, ಇಬ್ರು ಮಕ್ಕಳಿದಾರಲ್ಲ, ಇರ್ಲಿ ಬಿಡಿ ಒಂದೇ ಹಂಗೆ ಹಿಂಗಂತ ಚೆನ್ನಾಗಿ ಮಾತಾಡಿದ್ರು ಡಾಕ್ಟರ್. ನಿಮ್ಗೆ ಸಿಸರಿನ್ ಆಗೈತಲ್ಲ, ಮತ್ತೆ 2 ಸಲ ಸಿಸರಿನ್ ಆಗೈತೆ ನನಗೆ. ಮತ್ತೆ ಒಂದ್ಸಲ ಅದೇನು ಲ್ಯಾಪಿಸ್ಕೋಪಿ ಯಾವುದೋ ಅದರದ್ದು ಎಷ್ಟು ನೆನಪಿಲ್ಲ, ಲ್ಯಾಪಿಸ್ಕೋಪಿ ಅಂತ ಒಂದು ನಂಗೆ ಸಿಸರಿನ್ ಮಾಡಿದ ಕಡೆ ಗಂಟಾಗಿತ್ತು. ಅದು ಭಾಳ ಪೇನಾಗಿ ಫುಲ್ಲು ಆರಾಮಿಲ್ದಂಗೆ ಆಗೋದು 2-3 ವರ್ಷ ಕಂಟಿನ್ಯೂ ಸಾಕಾಗಿ ಹೋಗಿತ್ತು ನನಗೆ. ಅಲ್ಲಿ ಎಲ್ಲ ಕಡೆ ತೋರಿಸಿದ್ವಿ. ಆಮೇಲೆ ಒಬ್ಬರು ಡಾಕ್ಟ್ರಲ್ಲಿ ರಾಯಚೂರಿಗೆ ಸಜೆಸ್ಟ್ ಮಾಡಿದ್ರು, ಅಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಒಂದು 7-8 ಮಂತ್ಸ್ನು ಕಡಿಮೆನೇ ಆಗಿದ್ದಿಲ್ಲ ಅದು. ಆಮೇಲೆ ಆತು ಬಿಡು ನಾನು ಇರಲ್ಲ ಹಂಗಿಂಗೆ ಅಂತಲೇ ಯೋಚನೆ ಮಾಡಿದ್ದೆ. ಆಮೇಲೆ ತಾನೇ ಕಡಿಮೆ ಆಯ್ತು ಅದು. ಇವಾಗಿಲ್ಲ, ತೋರ್ಸ್ಕೊಂಬಂದ್ರೆ ನೀಟಾಗಿ. ಅದಾದ್ಮೇಲೆ ಹಿಂಗಾಯ್ತು ನೋಡ್ರಿ. ಅದಾದ್ಮೇಲೆ ಅವತ್ತು ಅಷ್ಟನ್ನು ಅತ್ಲ ಹೊರಗೆ ಬಂದು ನಮಗೆ ಕಾಣಿಸ್ಲಾರಂಗೆ ಹೋಗಿ ಅತ್ಲ ಅಂದ್ರೆ ಮೀನ್ಸ್ ಜಗ್ಗಿ ಪೂರ ಹಂಗಲ್ಲ, ಕಣ್ಣಾಗ ನೀರು ಪಳ 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 ಬರಕ್ಕೆ 1 ಸೆಕೆಂಡ್ ನಂಗೂ ಇಲ್ಲ ಅಂದ್ರೆ ಓಕೆ ಈತಿ ಇದ್ದು ಇಲ್ದಂಗ ಆತಲ್ಲ. ಅದು ಹೇಳಿ ಯೋಚನೆ ಮಾಡಿದೆ, ಒಬ್ಬೊಬ್ರು ಪಾಪ ಮಕ್ಕಳೇ ಇರಂಗಿಲ್ಲ, ಭಾಳ ದಿನಕ್ಕೆ ಮಕ್ಕಳಾಗಿರ್ತಾವ, ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಾಗ ಹೆಂಗ ಅನ್ಭವಿಸಿರ್ತಾರೆ. ನಮ್ಗೆ ಮಕ್ಕಳಿದ್ದಾರೆ, ಅನನ್ಯ ಅಮೂಲ್ಯ ಇದ್ದಾರೆ, ಆದ್ರೂ ಫೀಲ್ ಭಾಳ ಆಗಿತ್ತು ಅವತ್ತು. ಇಲ್ಲದೆ ಇರೋರು ಹೆಂಗಲ್ಲ ಪಾಪ, ಅದೇ ನೆನಪಾಗೊಂಡಿದ್ದು ನನಗೆ. ಹಂಗಾಯ್ತು ನೋಡ್ರಿ. ಅಷ್ಟ ಹೇಳಿದ್ರು ಚಲೋ ಐತಿ ಅಂದ್ರೆ ಫುಲ್ ಸೆನ್ಸಿಟಿವ್ ಅದಿರಿ, ನೀಟಾಗಿ ನೋಡ್ಕ ಅಂತ ಹೇಳಿದ್ರು. ಮತ್ತು ಇದು ಫುಲ್ಲು ರೆಸ್ಟ್ ಮಾಡಬೇಕು. ಮತ್ತೆ ಇದು ವೀಕ್ಲಿ ಒಂದು ಇಂಜೆಕ್ಷನ್ ಹೇಳಿದಾರ, ಮತ್ತೆ ಒಂದು ಪುಟ್ಟಿ ಟ್ಯಾಬ್ಲೆಟ್ಸ್ ಕೊಟ್ಟಾರ. ಟ್ಯಾಬ್ಲೆಟ್ಸ್ ತೋರಿಸ್ತೀವಿ, ಇದರಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಮಾಡಿ. ನಾನು ಟ್ಯಾಬ್ಲೆಟ್ ತಗೊಳ್ಳಾರ್ದಕ್ಕಿ ಟೈಮ್ ಟು ಟೈಮ್ ಏನು ಕೇರ್ ಮಾಡ್ಕೊಳ್ಳಾರ್ದಕ್ಕಿ ಊಟನೂ ಮಾಡಕಂತೀನಿ. ಭಾಳ ಸ್ಟ್ರಾಂಗ್ ಅದಾಳ ನಮ್ಮ ಸುಮ್ಮಿ, ಈ ಸಲ ಭಾಳ ವೀಕ್ ಆಗ್ಯಾಳ. ವೀಕಾಗಿನಿ ಸ್ವಲ್ಪ ಹಂಗೊಂದು ಹೇಳ್ಬಿಟ್ರೆ ಆಮೇಲೆ ಸುಮ್ಮನೆ ಆಮೇಲೆ ತೊಂದರೆ ಆಗಬಾರ್ದು. ಸ್ವಲ್ಪ ದಿನ ಆದಮೇಲೆ ತೊಂದರೆ ಆಗ್ಬಿಡುತ್ತೆ, ಏನಾರು ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಅನ್ಸುತ್ತೆ, ಅವಾಗ ಸ್ವಲ್ಪ ಕಷ್ಟಪಡ್ಬೇಕಲ್ಲ, ಅದಕ್ಕೆ ನೆನೆಸ್ಕೊಂಡು ಸ್ವಲ್ಪ ವೀಕ್ ಆಗಿದೆ.
ಮತ್ತೇನಿಲ್ಲ, ಸ್ಕ್ಯಾನಿಂಗ್ ಮಾಡಿದ್ರ ಅವತ್ತ. ಸ್ಕ್ಯಾನಿಂಗ್ ಒಳಗೆ ಮಧ್ಯಾಹ್ನ ಇದು ಟ್ಯಾಬ್ಲೆಟ್ಸ್ ಕೊಟ್ಟಾರ ಡೈಲಿ. ಆ ಪಾಪು ಹೆಂಗ್ ಹೋಗುತ್ತಾ ಏನು ಅಂತ ನಮಗೂ ಯೋಚನೆ ಆಗಿತ್ತು. ಅದಕ್ಕೆಲ್ಲ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ನೀಟಾಗಿ ಕೊಟ್ಟಾರಂತ. ಇಲ್ಲ ಐತ್ ನೋಡ್ರಿ, ನೀಟಾಗಿ ತೋರಿಸ್ತೀನಿ. ಇದು ಯಾವ ಪಾಪಕ್ಕ? ಅದು ಇರದೇ ಇರೋ ಪಾಪು, ಅದೇನು ಹಾರ್ಟ್ ಬೀಟ್ ಇಲ್ಲದೆ ಇರೋ ಪಾಪು. ಇದು ಚೆನ್ನಾಗಿರೋ ಪಾಪು ಅಂತ. ಇಲ್ಲ ಇದು ಚೆನ್ನಾಗಿರೋ ಪಾಪು, ಇದು ಇಲ್ಲ. ಸಾರಿ, ಇಲ್ಲಿ ತೋರ್ಸ. ಫಸ್ಟ್ ಇರೋ ಪಾಪು ಇದೆ, ಸೆಕೆಂಡ್ ಇರೋದು ಪಾಪು ಇಲ್ಲ. ಹಾರ್ಟ್ ಬೀಟ್ ಇಲ್ಲ. ಈ ಥರ ಐತೆ ನೋಡ್ರಿ. ಅವತ್ತು ಮಳೆ ಬಂದು ನಾನು ಸೇಫ್ ಜಾಗಕ್ಕೆ ಇಟ್ಟಿದ್ದು ತೋದ್ಬಿಟ್ಟೈತೆ. ಆದ್ರೂ ಮತ್ತೆ ನಮಗೇನಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಫುಲ್ ಭಯ ಪಟ್ಕೊಂಡ್ಬಿಟ್ಟಾರ ಫೋನ್ಯಾಗ. ರೇಷ್ಮಾನು ಪಾಪ ಬೇಜಾರಾಗ್ಬಿಡಿದ್ಲು ಫೋನ್ಯಾಗ ಕೇಳಿ. ಕರೆ ಹೇಳ್ರಿ ಜೋಕ್ ಮಾಡಕ್ ಅಂತಿರಂತ. ಅಂತ ವಿಷಯದಾಗ ನಾವೆಲ್ಲ ಜೋಕ್ ಮಾಡ್ಬೇಕಂತ ನಾವು ಆಮೇಲೆ ಸುಮ್ಮಾದ್ವಿ. ಮತ್ತೆ ಇನ್ನೇನ್ ಮಾಡಿದ್ವಿ ನಾವು, ನಮಗ ಬೇರೆ ಮತ್ತೇನು ಅನ್ಕೊಂಡ್ವಿ, ಬೇರೆ ಕಡೆ ಒಂದ್ಸಲ ಸ್ಕ್ಯಾನ್ ಮಾಡ್ಸಮ್ಮ. ನಮ್ಮ ಮಮ್ಮಿ ಯಾವಾಗ್ಲೇ ಸ್ಟಾರ್ಟ್ ಮಾಡ್ಬಿಡಿದ್ಲು ಫೋನ್ಯಾಗ. ಇನ್ನೊಂದ್ ಕಡೆ ಬೇರೆ ಅಂತಾರ, ಅಲ್ಲಿನೂ ಕೇಳಂಬ್ರಿ. ಇನ್ನೊಂದ್ ಕಡೆ ಏನಾದ್ರು ಪಾಸಿಟಿವ್ ಹೇಳ್ತಾರೇನು ಅಂತ ಅನ್ಕೊಂಡು ನಮ್ಮ ಮಮ್ಮಿನೂ ಹಂಗ ಅನ್ನಕಂದ್ರೆ ನಮಗೂ ಹಂಗ ಅನಿಸಿತ್ತು. ಅವತ್ತಿನ ದಿನನೇ ಮತ್ತೆ ಇನ್ನೊಂದು ಚೆನ್ನಾಗಿರೋ ಹಾಸ್ಪಿಟ್ಲ್ ಕಡೆನೇ ಹೋಗಿ ಚೀಟಿ ಮಾಡಿಸಿ ಮತ್ತೆ ಅಲ್ಲಿ ವೇಟ್ ಮಾಡಿ, ಅಲ್ಲಿ ನಾರ್ಮಲ್ ನಾವಿಲ್ಲಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ದೇನೆ ಅಲ್ಲಿ ನಾರ್ಮಲಾಗಿ ಸ್ಕ್ಯಾನಿಂಗ್ ಹೋಗಿ ಅಲ್ಲಿ ಕೂಡ ಸೇಮ್ ಅದೇ ಆನ್ಸರ್ ಡಿಟ್ಟೋ. ಇವ್ರು ಹೆಂಗೆ ಹೇಳಿದ್ರು, ಒಂದು ಬೇಬಿ ಐತೆ, ಅಲ್ಲಿ ಒಂದು ಬೇಬಿ ಚೆನ್ನಾಗಿದೆ, ಒಂದು ಬೇಬಿ ಹಾರ್ಟ್ ಬೀಟ್ ಇಲ್ಲ, ಏನು ತೊಂದರೆ ಆಗಂಗಿಲ್ಲ, 95% ಏನು ತೊಂದರೆ ಆಗಂಗಿಲ್ಲ. ಅದು ಬ್ಲೀಡಿಂಗ್ ಆಗಿ ಸ್ವಲ್ಪ ಹೊರಗೆ ಇನ್ನೊಂದು ಬೇಬಿ 2.5 ತಿಂಗಳು ಅಷ್ಟೇ ಆಗಿತ್ತಲ್ಲ, ಇನ್ನೊಂದು ಇದಾಗುತ್ತಾ, ಇನ್ನೊಂದು ಚೆನ್ನಾಗಿರುತ್ತಮ್ಮ, ಏನು ತೊಂದರೆ ಇಲ್ಲ, ಈ ಥರ ಜಾಸ್ತಿ ಕೇಸ್ ಅದಾವು, ಏನು ಪ್ರಾಬ್ಲಮ್ ಇಲ್ಲ, ಕೇರ್ ಮಾಡ್ಕೋಬೇಕಷ್ಟ ಅಂತ ಅವರು ಕೂಡ ಹಾಗೆ ಹೇಳಿಬಿಟ್ರ. ಇನ್ನು ಬೇಡ ಬಿಡ ಅಂತೇಳಿ ಮತ್ತೆ ಫಸ್ಟ್ ತೋರಿಸ್ಕೊಂಡಿದ್ದ ಹಾಸ್ಪಿಟ್ಲಿಗೆ ರಿಟರ್ನ್ ಬಂದು ಮತ್ತೆ ಟ್ಯಾಬ್ಲೆಟ್ಸ್ ಇವಾಗ ಕಂಟಿನ್ಯೂ ಹೊಂಟಾರಲ್ಲೇ. ಒಂದ್ಸಲ ಆಗೈತಿ, ಇವಾಗ ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗು ಇಷ್ಟರಾಗ ಹೋಗ್ಬೇಕು. ಅದನ್ನು ಬಂದಮೇಲೆ ಹೋಗಿ ವಿಡಿಯೋ ಮಾಡ್ತಿದ್ದಾಗ ನನಗೆ ಮತ್ತೆ ರೆಸ್ಟ್ ಮಾಡಕ್ಕೆ ಹೇಳಿದ್ರು ಡಾಕ್ಟರು. ಫುಲ್ ಅಂದ್ರೆ ಫುಲ್ಲು ಜರ್ನಿ ಮಾಡಬಾರ್ದು, ಮತ್ತೆ ಊಟ ಫ್ರೂಟ್ಸ್ ತಿನ್ನಬೇಕು, ಡ್ರೈ ಫ್ರೂಟ್ಸ್ ತಿನ್ನಬೇಕು, ಮತ್ತೆ ಅಂಥವೆಲ್ಲ ಒಟ್ಟು ಏನೇನು ಫುಲ್ಲು ಸೂಕ್ಷ್ಮ ಇರೋದು ಇರ್ತಾವಲ್ಲ ಅವೆಲ್ಲ ಫಾಲೋ ಮಾಡಕ್ಕೆ ಹೇಳಿದ್ರು. ಈಕಿ ಮೊದ್ಲ ಗಡಗಡ ಎಲ್ಲ ಕಡೆಯದ್ದೇ ಇಲ್ಲ ಸೀನ್ ಪಟ ಕೆಲಸ ಮಾಡೋದ ಅದಕ್ಕೆ ನಾವೇ ಇಲ್ಲೇ ಇರಿಸ್ಕೊಂಡ್ವಿ. ನಮ್ಮ ಮನೆಯವರು ಕೂಡ ಇಲ್ಲೇ ಇರಕ್ಕೆ ಹೇಳಿದ್ರು. ಮತ್ತೆ ನಮ್ಮ ಮಮ್ಮಿ, ಅಪ್ಪಾಜಿ, ನಮ್ಮ ತಂಗಿರೆಲ್ಲರೂ ಬೇಡ ಅಂತ ಹಿಂಗೆ ಇಲ್ಲೇ 1 ಮಂತ್ ಆಗಕ್ಕೆ ಬಂತು. ಇವಾಗ ಇಲ್ಲಿ ಬಂದು ಇವಾಗ ನೆಕ್ಸ್ಟ್ ಮಂತ್ ಚೆಕಪ್ ಐತಿ, ಹೋಗ್ಬೇಕಂತ ಅನ್ಕೊಂಡಿದ್ಲಿ. ಈಗ ನಮ್ಮ ಅನನ್ಯ ಅಮೂಲ್ಯ ಅವ್ರ ಸ್ಕೂಲಿಗೆ ಹೋಗೋದೇ ಪ್ರಾಬ್ಲಮ್ ಆಗತ್ತಿರ್ಲಿ, ಇಲ್ಲಿಂದ ಹೋಗ್ಬೇಕು. ಇಲ್ಲಿ ಸ್ವಲ್ಪ ದಿನ ಅಲ್ಲಿ ಕಳಿಸಿದ್ರು ನಮ್ಮ ಅಮ್ಮ ಮತ್ತೆ ನಮ್ಮ ಹಸ್ಬೆಂಡ್ ಅವರು. ಮತ್ತೆ ಇವಾಗ ಅವ್ರಿಗೆ ನೀಲ ಬಿಡು ಕಳಿಸ್ತೀವಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಇಲ್ಲಿ ಸಿದ್ದಾಪುರ ಐತಿ ಫ್ರೆಂಡ್ಸ್, ಇಲ್ಲಿಂದ ಒಂದು ನಮ್ಮ ಅನನ್ಯ ಅಮೂಲ್ಯ ಅವ್ರ ಸ್ಕೂಲಿಗೆ ಹೋಗೋದು ಶ್ರೀರಾಮ್ ನಗರ ಮಧ್ಯೆ ಆಗುತ್ತೆ. ಒಟ್ಟು ನಮ್ಮೂರಿಗೆ ಇವ್ರೂರಿಗೆ ಮಧ್ಯ ಅಂದ್ರೆ ಇಲ್ಲಿಂದ ಅಂದ್ರೆ ರಿಸ್ಕ್. ಇಲ್ಲಿ ಹೋಗಿ ಬಸ್ಸಿಂದ ನಾರ್ಮಲ್ ಗೌರ್ಮೆಂಟ್ ಬಸ್ಸಿಂದ ಬಿಟ್ಟು ಆ ಬಸ್ ಬರೋದು ಸಿದ್ದಾಪುರದಲ್ಲಿ, ಅಲ್ಲಿಂದ ಅವ್ರು ಹೋಗ್ಬೇಕು. ಇವ್ರೂರಿಂದ ಆದ್ರೆ ಡೈರೆಕ್ಟ್ ಸ್ಕೂಲಿಗೆ ಹೋಗಿ ಹಿಂಗ್ ಬರತ್ತ, ಇಲ್ಲಿಂದ ಆದ್ರೆ ಎಳ್ದು ಹತ್ತಿಸಿ ಹೋಗ್ಬೇಕಾಗತ್ತೆ. ಹೌದು, ಹಂಗಾಗಿ ಅದೊಂಚೂರು ರಿಸ್ಕ್ ಆಗೈತೆ ನಮಗೆ. ಯಾಕಿಲ್ಲದಿ ಅಕ್ಕ ಅಂತ ಕೇಳ್ತಿದ್ರೆ ಅವ್ರಿಗೆ ಏನ್ ರೆಸ್ಪಾನ್ಸ್ ಮಾಡ್ಬೇಕು. ಹುಷಾರಿಲ್ಲ ಅಂತ, ಹುಷಾರೂ ಇದ್ದಿದ್ದಿಲ್ಲ, ನೆಗಡಿ, ಕೆಮ್ಮು, ಜ್ವರ ಹಂಗೆ ಕಂಟಿನ್ಯೂ ಬರತ್ತಿದ್ವು. ಈ ಸಲ ಭಾಳ ವೀಕ್ ಆಗಿಲ್ಲ ಅಂದ್ರೆ ಫುಲ್ ಡಲ್ ಆಗ್ಯಾಳ, ಜಾಸ್ತಿ ಎನರ್ಜಿ ಇಲ್ಲ. ಈಗ ಏನ್ರ ಟ್ಯಾಬ್ಲೆಟ್ ತಗೊಂಡ್ಲಾದ್ರೆ ಆಯ್ತು, ಮಬ್ಬು ಮುಚ್ಚಿಬಿಡುತ್ತೆ. ಫುಲ್ಲು ಟ್ಯಾಬ್ಲೆಟ್ಸ್ ಫುಲ್ ಸ್ಟ್ರಾಂಗ್ ಅದಾವ ಅನ್ಸುತ್ತೆ ಫ್ರೆಂಡ್ಸ್. ಆ ಟ್ಯಾಬ್ಲೆಟ್ಸ್ ತೊಗೊಂಡ್ಗಟ್ಲೆ ಹಿಂಗೆ ಮಾಡ್ತಿರ್ತೀನಿ. 1 ಅವರ್ 2 ಅವರ್ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಒಂದು 2-3 ತಾಸಿಗೆ ಹಂಗೆ ಜೋಲಿ ಬರ್ತಿರುತ್ತಾ ಮಲಗ್ಬಿಡ್ತೀನಿ. ಜಗ್ಗಿ ಕೊಟ್ರೆ ಮತ್ತೆ ವೀಕ್ಲಿ 1 ಇಂಜೆಕ್ಷನ್. ಅದು ಎಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ. ಅದು ಫುಲ್ ಜೆಲ್ಲಿಂದು ಫ್ರೆಂಡ್ಸ್ ಇಂಜೆಕ್ಷನ್. ಹೆವಿ ಅಂದ್ರೆ ಹೆವಿ. ಡಾಕ್ಟ್ರೇ ಹೇಳ್ದಾರ ಹೆವಿ ಪೇನ್ ಆಗುತ್ತಮ್ಮ, ಇದು ಹುಷಾರಾಗಿರ್ಬೇಕು ಹಿಂಗಂತ. ಅದನ್ನು ಕಂಪ್ಲೀಟ್ ಮಾಡ್ತಾ ಇದೀನಿ. ಈಗ ಇಷ್ಟರಾಗ ಮುಗಿತೈತೆ, ಅದು ಮುಗಿಯುತ್ತೆ. ನೆಕ್ಸ್ಟ್ ಚೆಕಪ್ ಹೇಳ್ಯಾರ್ರಿ, ಅದು ಹೋದಾಗ ವಿಡಿಯೋ ಮಾಡ್ತೀವಿ. ಮತ್ತೆ ಇನ್ನೊಂದು ಕ್ಯೂರಿಯಾಸಿಟಿ, ಇವ್ರದ್ದೊಂದು ಕ್ಯೂರಿಯಾಸಿಟಿ ಐತ್ರಿ. ಇನ್ನೊಂದು ಪಾಪು ಏನಾದ್ರು ಮತ್ತೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋದಾಗ ಐತೆ ಅಂದ್ಬಿಡು ಏನಂತಾರ ಅಂತ. ಒಟ್ಟು ಈ ಪಾಪ್ ಚೆನ್ನಾಗಿದ್ರೆ ಸಾಕಂತ ಅನ್ಸುತ್ತ. ಜಾಸ್ತಿ ಯೋಚನೆ ಮಮ್ಮಿದು ಸಾವಿತ್ರ ಒಂದು ಇವ್ರದ್ದೇನಂದ್ರ ಗೈಸ್, ಈ ಸಲ ಚೆಕಪ್ಪಿಗೆ ಹೋದಾಗ ಇನ್ನೊಂದು ಪಾಪು ಐತಂತ ಹೇಳ್ಬಿಡ್ಬೇಕಂತ. ಹಂಗೆ ಹೇಳಕ್ಕಾಗುತ್ತೆ, ಏನನ್ನ ದೇವ್ರ ದಯ ಹೇಳಿದ್ರೆ ಹೇಳ್ಬೋದು.
ಅನಿಲ ಅಮೂಲ್ಯನೂ ಖುಷಿಯಾಗಿದ್ರು ಭಾಳ ಎಕ್ಸ್ಪ್ರೆಸ್ ಮಾಡಲ್ಲ ಅವಲ್ಲ ಅನನ್ಯ ಫುಲ್ ಕೇರಿಂಗ್ ಅದರ ಗೊತ್ತಾಗಲ್ಲ. ಅದು ಬೇರೆ ನಾವು ಸಡನ್ ಆಗಿ ಅವರು ಫೋನ್ ಮಾಡಿ ಹೇಳಿದ್ ನಾವು ಹಿಂಗ್ ಡೈರೆಕ್ಟ್ ಆಗಿ ಹೇಳಿಲ್ಲ ಆರಾಮಿರಲ್ಲ ಅದೊಂದು ವಿಷಯ ಹಂಗಾತಲ್ಲ. ಅವತ್ತು ಅವರು ಊರಿಗೆ ಬಾ ಮಮ್ಮಿ ಅಂತ ಅಳಕಂತಿದ್ರು. ಹೇಳಾರೆ ಬಂದಿದ್ಲಿಕ್ಕೆ ಜಸ್ಟ್ ರಾಖಿ ಕಟ್ಟಕಂತಂದ ಅವ್ರ ಅಳಕಂತಿದ್ವಲ್ಲ ಅವಾಗ ಹೇಳಿದ್ವಿ ಇಲ್ಲಮ್ಮ 2 ಪಾಪು ಇತ್ತು ಹಿಂಗಾಗೈತಿ ಬರ್ತಾಳ ಮಮ್ಮಿ ಅಂತ. ಹಂಗಾಗಿ ಅವು ಏನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಅಲ್ಲಿ ಇದ್ದಿದ್ದಿಲ್ಲ ನೋಡಕ್ಕಾರ. ಅಷ್ಟೇ. ಇಷ್ಟ ಆಗಿತ್ತು ನೋಡ್ರಿ. ಅದು ಯಾವ ಪಾಪು ಆಗಿತ್ತು ಏನು ಐಡಿಯಾ ಇಲ್ಲ, ಏನು ಗೊತ್ತಿಲ್ಲ. ನೆಕ್ಸ್ಟ್ ಏನು ಹೇಳ್ತಾರ ನಂಗೆ ಗೊತ್ತಿಲ್ಲ. ಅವಾಗ ಚೆಕಪ್ಪಿಗೆ ಹೋದಾಗ ಮುಂಚೆಕಿನ ಬೇಬಿ ಇನ್ನೂ ಐತಾ ಏನು ಹೋಗೈತಾ ಎಷ್ಟು ಮಂದಿಗೆ ಹೋಗುತ್ತಾ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಅನ್ಸುತ್ತಾ. ನೆಕ್ಸ್ಟ್ ವಿಡಿಯೋದಾಗ ನೋಡೋಣ ಗೈಸ್. ನೀವೇನು ಹೇಳಿದ್ದೆ? ಓಕೆ ಗೈಸ್, ನಿಮ್ಮ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನನಗೆ. ಯಾರಿಗಾದ್ರೂ ಹಂಗಾದಾಗ ನಿಮಗೂ ಆಗಿತ್ತಾನ ಅಂತ ಹೇಳ್ರಿ. ಮತ್ತು ಹೆಂಗೆ ಕೇರ್ ಮಾಡ್ಬೇಕು ಏನಾರು ಒಟ್ಟು ನಿಮ್ದು ಏನಾದರೂ ನಂಗೆ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿರಿ. ನಾನು ಕಮೆಂಟ್ಸ್ ಎಲ್ಲ ಕಮೆಂಟ್ಸು ನೋಡ್ತೀವಿ. ಕಮೆಂಟ್ಸ್ ನೋಡ್ತೀನಿ. ಸರಿ ಬಾಯ್. ಮತ್ತೆ ಎದಕ್ಕಿಲ್ಲದಿರಿ ಅಂತ ಕೇಳಬೇಡಿ ಗೈಸ್. ಇವಾಗ ಮೆಟ್ಲು ಹತ್ಬಾರ್ದು ಅಂತ ಹೇಳ್ಯಾರ. ನೋಡ್ತೀವಿ ನೆಕ್ಸ್ಟ್ ಮಂತ್ನ ಅದೇ ಹೇಳಿದ್ರೆ. ಮೆಟ್ಲಂತಲ್ಲ ವಜೆ ಎತ್ಬಾರ್ದು ಮೆಟ್ಲ ಎಲ್ಲ ಒಟ್ಟು ಹುಷಾರಾಗಿ ಅದ್ರಾಗ ನಮ್ದು ರೂಮು ಅಷ್ಟೇ. ಈ ವಿಡಿಯೋ ಅದಾಗಿತ್ತು. ನೆಕ್ಸ್ಟ್ ಅದೇ ಈಗೇನು ನಾಳೆ ನಾಡದ್ರಾಗ ಐತೆ ಚೆಕಪ್ಪು ವಿಡಿಯೋ ಮಾಡಿ ಹಾಕ್ತೇನೆ ಏನು ಹೇಳಿದ್ರ ಅಂತಂದು ಹಾಗೆ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್. ಇನ್ನೇನು ನಿನ್ನ ನಗೆತ